ಯಶಸ್ವಿ ಸಂಬಂಧಕ್ಕಾಗಿ ನೀವು ನಿಜವಾಗಿಯೂ ಹೊಂದಿರಬೇಕಾದ 6 ಲೈಂಗಿಕ ಸಂಭಾಷಣೆಗಳು. ಹಾಳೆಗಳ ನಡುವೆ ಏನಾಗುತ್ತಿದೆ ಎಂಬುದರ ಕುರಿತು ತೆರೆದುಕೊಳ್ಳುವ ಸಮಯ ಇದು. ಸಾಲ್ಟ್ ಅಂಡ್ ಪೆಪ್ಪರ್ ಅವರ ಹಾಡು ಲೆಟ್ಸ್ ಟಾಕ್ ಅಬೌಟ್ ಸೆಕ್ಸ್ ಒಂದು ಕಾರಣಕ್ಕಾಗಿ ಹಿಟ್ ಆಗಿತ್ತು. ಟ್ರಿಕಿ ವಿಷಯಗಳನ್ನು ಚರ್ಚಿಸುವ ದಂಪತಿಗಳು ಮಲಗುವ ಕೋಣೆಯಲ್ಲಿ ಏನು ನಡೆಯುತ್ತಿದೆ, ಕಷ್ಟವನ್ನು ನಿರ್ಲಕ್ಷಿಸುವವರಿಗಿಂತ ಸಂತೋಷದ ಸಂಬಂಧವನ್ನು ಹೊಂದುವ ಸಾಧ್ಯತೆ 10 ಪಟ್ಟು ಹೆಚ್ಚು. ವಿಷಯಗಳು ಸಾಮಾಜಿಕ ವಿಜ್ಞಾನಿ ಮತ್ತು ನಿರ್ಣಾಯಕ ಸಂಭಾಷಣೆಗಳ ಸಹಲೇಖಕ ಜೋಸೆಫ್ ಕ್ರೆನಿ ಹೇಳುತ್ತಾರೆ. ಹಕ್ಕನ್ನು ಹೆಚ್ಚಿಸಿದಾಗ ಮಾತನಾಡಲು ಪರಿಕರಗಳು. ಬೆರಳೆಣಿಕೆಯಷ್ಟು ಸಂಭಾಷಣೆಗಳು ಸಂಬಂಧದ ಶಕ್ತಿ ಮತ್ತು ಅವಧಿಯಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತವೆ ಎಂದು ಅವರು ಹೇಳುತ್ತಾರೆ. ಲೈಂಗಿಕ ಅನ್ಯೋನ್ಯತೆಯ ಬಗ್ಗೆ ಮಾತನಾಡುವುದು ಚಿಕ್ಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ನೀವು ಹಾಳೆಗಳ ಕೆಳಗೆ ಬರುವ ಮೊದಲು ಮತ್ತು ಬಹುಶಃ ನಂತರವೂ ನಿಮ್ಮ ಸಂಗಾತಿಯೊಂದಿಗೆ ನೀವು ಈ ಲೈಂಗಿಕ ಸಂಭಾಷಣೆಗಳನ್ನು ಹೊಂದಿರಬೇಕು ಎಂದು ತಜ್ಞರು ಹೇಳುತ್ತಾರೆ. ನಮ್ಮನ್ನು ನಂಬಿರಿ, ಹಾಗೆ ಮಾಡುವುದರಿಂದ ಅನುಭವವು ಹೆಚ್ಚು ಆನಂದದಾಯಕವಾಗಿರುತ್ತದೆ. 1. ನಿಮ್ಮ ಲೈಂಗಿಕ ಮಿತಿಗಳು ಯಾವುವು? ಹೌದು, ಯಾವುದೇ ಮೌಖಿಕ ಸಂವಹನವಿಲ್ಲದೆ ಹೊಸದನ್ನು ಪ್ರಯತ್ನಿಸುವ ಉತ್ತಮ ಅನುಭವವನ್ನು ಹೊಂದಲು ಸಾಧ್ಯವಿದೆ. ಆದರೆ ನೀವು ಏನು ಮಾಡುತ್ತಿದ್ದೀರಿ? 50 ಛಾಯೆಗಳ ಮಧ್ಯದಲ್ಲಿ ನೀವು ಸ್ಮ್ಯಾಕ್ ಮಾಡುವ ಪ್ರಮುಖ ವೈಫಲ್ಯವನ್ನು ಹೊಂದಲು ಸಾಧ್ಯವಿದೆ. ಪರಿಸ್ಥಿತಿ. ಅದಕ್ಕಾಗಿಯೇ ಹಾಸಿಗೆಯಲ್ಲಿ ಪ್ರಯೋಗ ಮಾಡುವ ಮೊದಲು ಗಡಿಗಳ ಬಗ್ಗೆ ಮಾತನಾಡುವುದು ಮುಖ್ಯವಾಗಿದೆ ಎಂದು ಕರೋಲ್ ಕ್ವೀನ್ ಆನ್ಲೈನ್ ಸೆಕ್ಸ್ ಟಾಯ್ ಶಾಪ್ ಗುಡ್ ವೈಬ್ರೇಷನ್ನ ಸಿಬ್ಬಂದಿ ಲೈಂಗಿಕ ಶಾಸ್ತ್ರಜ್ಞರು ಹೇಳುತ್ತಾರೆ. ಇದನ್ನು ಮಾಡಲು ಸಹಾಯ ಮಾಡಲು ನೀವು ಮಾಡಬಹುದಾದ 3 ವಿಷಯಗಳಿವೆ. ಮೊದಲಿಗೆ, ಲೈಂಗಿಕ ಕಲ್ಪನೆಯ ಬಗ್ಗೆ ಪರಸ್ಪರ ಹೇಳುವ ಮೂಲಕ, ಅದನ್ನು ಚರ್ಚಿಸುವ ಮತ್ತು ಹೌದು, ಇಲ್ಲ ಅಥವಾ ಬಹುಶಃ ಪಟ್ಟಿಯಲ್ಲಿ ಇರಿಸುವ ಮೂಲಕ ನೀವು ಮತ್ತು ನಿಮ್ಮ ಪಾಲುದಾರರು ಯಾವ ರೀತಿಯ ಆಟದಲ್ಲಿ ಸರಿ ಎಂದು ನಿರ್ಧರಿಸಿ. ಕ್ವೀನ್ ಹೇಳುತ್ತಾರೆ. ನಂತರ ನಿಮಗೆ ಅಹಿತಕರವಾದದ್ದನ್ನು ದೃಢವಾಗಿ ಧ್ವನಿ ಮಾಡಿ. ಕೆಲವರಿಗೆ ಅದು ಗುದ ಸಂಭೋಗವಾಗಿರಬಹುದು, ಇತರರಿಗೆ ಬಹುಶಃ ಇದು ಕಣ್ಣಿಗೆ ಕಟ್ಟಲ್ಪಟ್ಟಿದೆ. ಕೊನೆಯದು ಮತ್ತು ವಾದಯೋಗ್ಯವಾಗಿ ಅತ್ಯಂತ ಮುಖ್ಯವಾದದ್ದು, ಸುರಕ್ಷಿತ ಪದವನ್ನು ಆಯ್ಕೆ ಮಾಡಿ. ಇದು ಲೈಂಗಿಕತೆಗೆ ಸಂಬಂಧಿಸಿದ ವಿಷಯವಾಗಿರಬೇಕು, ಆದ್ದರಿಂದ ಯಾವುದೇ ಗೊಂದಲವಿಲ್ಲ ಮತ್ತು ಏನಾಗುತ್ತಿದೆಯೋ ಅದು ತಕ್ಷಣವೇ ಸ್ಥಗಿತಗೊಳ್ಳಬೇಕು ಎಂದರ್ಥ. 2. ನೀವು ಹಳಿಯಲ್ಲಿ ಸಿಲುಕಿಕೊಂಡಾಗ. ಸಂಬಂಧದಲ್ಲಿ ಅದೇ ಹಳೆಯ ಲೈಂಗಿಕ ಮಾದರಿಗಳಿಗೆ ಚಲಿಸುವುದು ಸುಲಭವಾಗಬಹುದು, ವಿಶೇಷವಾಗಿ ದಂಪತಿಗಳು ತಮ್ಮ ಲೈಂಗಿಕ ಆದ್ಯತೆಗಳನ್ನು ಮೊದಲಿನಿಂದಲೂ ಚರ್ಚಿಸದಿದ್ದರೆ. ಕ್ವೀನ್ ಹೇಳುತ್ತಾರೆ. ಸರಳವಾಗಿ ಮಾತನಾಡದಿರುವುದು ಎಂದರೆ ನೀವು ಸುಲಭವಾಗಿ ಸ್ಥಾನವನ್ನು ಪ್ರಯತ್ನಿಸಬಹುದು, ಅದನ್ನು ಯೋಗ್ಯವೆಂದು ಪರಿಗಣಿಸಬಹುದು ಮತ್ತು ಅದಕ್ಕೆ ಅಂಟಿಕೊಳ್ಳಬಹುದು. ಇದು ಒಂದು ರೀತಿಯ ಅದು ಮುರಿಯದಿದ್ದರೆ ಪರಿಸ್ಥಿತಿ. ಆದರೆ ಆ ಸನ್ನಿವೇಶವು ಹೆಚ್ಚಿನ ಉತ್ಸಾಹಕ್ಕೆ ಅವಕಾಶ ನೀಡುವುದಿಲ್ಲ. ಅದು ತುಂಬಾ ಪರಿಚಿತವೆಂದು ತೋರುತ್ತಿದ್ದರೆ. ಕ್ವೀನ್ 2 ಆಯ್ಕೆಗಳಲ್ಲಿ ಒಂದನ್ನು ಸೂಚಿಸುತ್ತಾರೆ. ಲೈಂಗಿಕ ಚಿಕಿತ್ಸಕ ಅಥವಾ ತರಬೇತುದಾರರೊಂದಿಗೆ ಮಾತನಾಡುವುದು. ಸುರಕ್ಷಿತ ಸ್ಥಳದಲ್ಲಿ ಮಧ್ಯವರ್ತಿಯನ್ನು ಹೊಂದಿರುವುದು ಕೆಲವು ಜನರಿಗೆ ಸುಲಭವಾಗಿ ತೆರೆಯಲು ಮತ್ತು ಸಂಭಾಷಣೆಯನ್ನು ಚಲಿಸುವಂತೆ ಮಾಡುತ್ತದೆ. ಉತ್ಪಾದಕ ದಿಕ್ಕಿನಲ್ಲಿ ಅಥವಾ ಒಟ್ಟಿಗೆ ಓದುವುದು, ಕೆಲವು ಪುಸ್ತಕಗಳು, ಹಾಗೆ ಹಾಟ್ ಸೆಕ್ಸ್. ನೀವು ಟುನೈಟ್ ಪ್ರಯತ್ನಿಸಬಹುದಾದ 200ಕ್ಕೂ ಹೆಚ್ಚು ವಿಷಯಗಳನ್ನು ಒಟ್ಟಿಗೆ ಬ್ರೌಸ್ ಮಾಡಲು ತಯಾರಿಸಲಾಗುತ್ತದೆ, ನಿಮಗೆ ಮಸಾಲೆಯುಕ್ತ ವಿಚಾರಗಳು ಮತ್ತು ಮಾಹಿತಿಯನ್ನು ಬೂಟ್ ಮಾಡಲು ನೀಡುತ್ತದೆ. ಕ್ವೀನ್ ಹೇಳುತ್ತಾರೆ. ಅದು ಯಾವ ಪುಸ್ತಕವಾಗಿದ್ದರೂ ನೀವಿಬ್ಬರೂ ಅದನ್ನು ಓದಲು ಒಪ್ಪಿಕೊಳ್ಳಬೇಕು, ನಂತರ ಅದನ್ನು ತೆಗೆದುಕೊಳ್ಳಿ. ಪ್ರತಿ ಅಧ್ಯಾಯವು ತೆರೆದಿಡುವ ವಿಚಾರಗಳ ಬಗ್ಗೆ ಮುಕ್ತ ಸಂಭಾಷಣೆ. 3. ಯಾರಾದರೂ ಲೈಂಗಿಕ ಅಪಸಾಮಾನ್ಯ ಕ್ರಿಯೆಯನ್ನು ಅನುಭವಿಸುತ್ತಿರುವಾಗ. ಪ್ರಾರಂಭಿಸುವಲ್ಲಿ ವಿಫಲತೆ ಮತ್ತು ಅಕಾಲಿಕ ಪಾರ್ಟಿ ಅಂತ್ಯವು ಸ್ಪರ್ಶದ ವಿಷಯಗಳಾಗಿವೆ. ಹೆಚ್ಚಿನ ಹುಡುಗರು ಹಾಸಿಗೆಯಲ್ಲಿರುವಾಗ ಅದರ ಬಗ್ಗೆ ಮಾತನಾಡಲು ಬಯಸುವುದಿಲ್ಲ. ಜೋಯಲ್ ಡಿ ಬ್ಲಾಕ್ ಪಿಎಚ್ಡಿ ಡು ಇಟ್ ಮೈ ವೇ ಲೇಖಕ ಹೇಳುತ್ತಾರೆ. ಆದ್ದರಿಂದ ಯಾವುದೇ ಎಡವಟ್ಟನ್ನು ತಪ್ಪಿಸಲು ನೀವು ಮಾಡಬಹುದಾದ ಮೊದಲನೆಯದು ಮರುಮಾರ್ಗವಾಗಿದೆ. ನಿಮ್ಮನ್ನು ಸಂತೋಷಪಡಿಸಲು ಅವರನ್ನು ಕೇಳಿ. ಬ್ಲಾಕ್ ಸೂಚಿಸುತ್ತಾರೆ. ಇದು ಅವನ ಕಷ್ಟದಿಂದ ಉದ್ವೇಗವನ್ನು ತೆಗೆದುಕೊಳ್ಳುತ್ತದೆ. ಶುಷ್ಕತೆಯಂತಹ ಸಮಸ್ಯೆಗಳನ್ನು ನೀವು ಎದುರಿಸುತ್ತಿದ್ದರೆ, ನಿಮ್ಮ ಸ್ಯಾಕ್ಸ್ ಸೆಷನ್ ಅನ್ನು ಹೆಚ್ಚು ಆನಂದದಾಯಕವಾಗಿಸಲು ಸಹಾಯ ಮಾಡುವ ಪ್ರಾಂಪ್ಟ್ಗಳನ್ನು ಅವರಿಗೆ ನೀಡಿ ಎಂದು ಬ್ಲಾಕ್ ಹೇಳುತ್ತಾರೆ. ನೀವು ನಿಧಾನವಾಗಿ ಹೋದಾಗ ನಾನು ಪ್ರೀತಿಸುತ್ತೇನೆ ಅಥವಾ ನನ್ನನ್ನು ಪ್ರಾರಂಭಿಸಲು ನನಗೆ ಹೆಚ್ಚು ಫೋರ್ಪ್ಲೇ ಬೇಕು ಎಂಬಂತಹ ವಿಷಯಗಳನ್ನು ಹೇಳುವುದು ನಿಮಗೆ ಬೇಕಾದುದನ್ನು ಸ್ಫಟಿಕವಾಗಿ ಸ್ಪಷ್ಟಪಡಿಸುತ್ತದೆ ಮತ್ತು ಹೆಚ್ಚಿನ ಪುರುಷರು ದಯವಿಟ್ಟು ಮೆಚ್ಚಿಸಲು ತುಂಬಾ ಉತ್ಸುಕರಾಗಿದ್ದಾರೆ ಎಂದು ಅವರು ವಿವರಿಸುತ್ತಾರೆ. ಒಮ್ಮೆ ನೀವು ಮಲಗುವ ಕೋಣೆಯಿಂದ ಹೊರಬಂದರೆ ಮತ್ತು ಅಸಮರ್ಪಕ ಕಾರ್ಯವು ಒಂದು ಬಾರಿ ಪರಿಸ್ಥಿತಿಯಲ್ಲ ಎಂಬುದು ಸ್ಪಷ್ಟವಾಗಿದೆ.
ಬ್ಲಾಕ್ ಅವರು ಅದನ್ನು ಚರ್ಚಿಸುವುದರಿಂದ ದೂರ ಸರಿಯಬಾರದು ಎಂದು ಹೇಳುತ್ತಾರೆ. ಹಾಗೆ ಮಾಡುವುದರಿಂದ ಅದು ದೊಡ್ಡ ವ್ಯವಹಾರವಾಗುವುದನ್ನು ತಡೆಯಬಹುದು. ಇದು ವಾಸ್ತವವಾಗಿ ಪ್ರೋತ್ಸಾಹಿಸಿ, ನೀವು ಒಟ್ಟಿಗೆ ಇದ್ದೀರಿ ಎಂದು ಅವನಿಗೆ ನೆನಪಿಸಿ ಮತ್ತು ವೈದ್ಯರನ್ನು ಭೇಟಿ ಮಾಡಲು ಸಂಭಾವ್ಯವಾಗಿ ಸಲಹೆ ನೀಡಿ. ಇದರಿಂದ ನೀವು ಸಮಸ್ಯೆಯ ಮೂಲವನ್ನು ಪಡೆಯಬಹುದು ಮತ್ತು ಸಂತೋಷದ, ಸಕ್ರಿಯ ಮಲಗುವ ಕೋಣೆಗೆ ಹಿಂತಿರುಗಬಹುದು. 4. ನಿಮ್ಮಲ್ಲಿ ಒಬ್ಬರು ಅಥವಾ ಇಬ್ಬರೂ ಪರೀಕ್ಷೆಗೆ ಒಳಗಾಗಬೇಕೆ? ಇದು ನಿಮ್ಮಲ್ಲಿ ಪ್ರತಿಯೊಬ್ಬರೂ ಎಷ್ಟು ಲೈಂಗಿಕ ಪಾಲುದಾರರನ್ನು ಹೊಂದಿದ್ದೀರಿ ಎಂಬುದರ ವಿಷಯವಲ್ಲ, ಅಥವಾ ಹೇಳಿದ ಸಂಖ್ಯೆಯನ್ನು ನಿರ್ಣಯಿಸಲು ಅವಕಾಶವಿಲ್ಲ ಎಂದು ಡಾ. ರಾಣಿ ಹೇಳುತ್ತಾರೆ. ಸಾಮಾನ್ಯ ಶೀತವು ನಿಮ್ಮ ಮೂಗು ಮತ್ತು ಗಂಟಲಿಗೆ ಹೋಗುವಂತೆಯೇ ಹಪವ ಮತ್ತು ಇತರ ದೋಷಗಳು ಮಾನವ ಜನನಾಂಗಗಳ ಮೇಲೆ ಸವಾರಿ ಮಾಡುತ್ತವೆ ಎಂದು ಅವರು ಹೇಳುತ್ತಾರೆ. ಅದಕ್ಕಾಗಿಯೇ ನೀವು ಮೊದಲ ಬಾರಿಗೆ ಲೈಂಗಿಕತೆಯನ್ನು ಹೊಂದುವ ಮೊದಲು ಪರೀಕ್ಷೆಯ ಬಗ್ಗೆ ವಾಸ್ತವಿಕ ರೀತಿಯಲ್ಲಿ ಮಾತನಾಡುವುದು ಉತ್ತಮವಾಗಿದೆ. ಇದು ದೊಡ್ಡ ವ್ಯವಹಾರವೂ ಆಗಬೇಕಾಗಿಲ್ಲ. ಜನನ ನಿಯಂತ್ರಣಕ್ಕಾಗಿ ನಾನು ಇದನ್ನು ಮಾಡುತ್ತೇನೆ ಮತ್ತು ಸುರಕ್ಷಿತ ಲೈಂಗಿಕತೆಗೆ ಇವು ನನ್ನ ಮಾನದಂಡಗಳು ಎಂದು ಸರಳವಾಗಿ ಹೇಳುವುದು ಚೆಂಡು ರೋಲಿಂಗ್ ಅನ್ನು ಪಡೆಯುತ್ತದೆ. ಆದರೆ ಕಾರ್ಯನಿರತರಾಗುವ ಮೊದಲು ನೀವು ಮಾತನಾಡುವುದು ಮುಖ್ಯ. ಇದು ನಿಮ್ಮ ದೇಹ ಮತ್ತು ಕೆಲವು ಪರಿಸ್ಥಿತಿಗಳು ಶಾಶ್ವತವಾಗಿರುತ್ತವೆ. ಡಾ. ರಾಣಿ ಹೇಳುತ್ತಾರೆ. 5. ನೀವು ಕೇವಲ ಮನಸ್ಥಿತಿಯಲ್ಲಿ ಇಲ್ಲದಿರುವಾಗ. ಲೈಂಗಿಕತೆ ಎಷ್ಟು ಅದ್ಭುತವಾಗಿದೆ. ನಾವು ಪ್ರಾಮಾಣಿಕವಾಗಿರಲಿ, ಕ್ರಿಯೆಯು ದಣಿದಿರಬಹುದು. ಮತ್ತು ಕೆಲವೊಮ್ಮೆ ನೀವು ಕ್ರಿಯೆಯಲ್ಲಿ ಹೂಡಿಕೆ ಮಾಡಲು ಬಯಸುವುದಿಲ್ಲ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ನಿಮ್ಮ ಸಂಗಾತಿಯೊಂದಿಗೆ ನೀವು ಪ್ರಾಮಾಣಿಕವಾಗಿರುವವರೆಗೆ ಒಬ್ಬ ವ್ಯಕ್ತಿಯು ಹೋಗಲು ಬಯಸುತ್ತಿದ್ದರೆ ಮತ್ತು ಇನ್ನೊಬ್ಬರು ಅನುಸರಣೆ ಲೈಂಗಿಕತೆಯನ್ನು ನೀಡಿದರೆ, ಅದು ದೈಹಿಕವಾಗಿ ತೃಪ್ತಿಕರವಾಗಿರಲು ವಿಫಲವಾಗುವುದಿಲ್ಲ. ಆದರೆ ಇದು ಭಾವನಾತ್ಮಕ ಸಂಪರ್ಕವನ್ನು ಉಂಟುಮಾಡುವುದಿಲ್ಲ ಎಂದು ಗ್ರೆನಿ ಹೇಳುತ್ತಾರೆ. ಇದು ಭಾವನಾತ್ಮಕ ಅಂತರದಂತಹ ದೊಡ್ಡ ಸಮಸ್ಯೆಗಳಿಗೆ ಸ್ನೋಬಾಲ್ ಆಗಬಹುದು. ವಾಸ್ತವದಲ್ಲಿ ನೀವು ಬಹಳ ದಿನವನ್ನು ಹೊಂದಿದ್ದೀರಿ ಮತ್ತು ಕೆಲವು ಗಾಗಿ ಹತಾಶರಾಗಿದ್ದೀರಿ. ನೀವು ಈ ರೀತಿ ಭಾವಿಸುತ್ತಿರುವಾಗ, ನಾವು ಮತ್ತೆ ಲೈಂಗಿಕತೆಯನ್ನು ಹೊಂದಿಲ್ಲ ಎಂಬಂತೆ ನಿಮ್ಮ ಸಂಗಾತಿಯನ್ನು ನಿರಾಸೆಗೊಳಿಸುವುದು ಸಾಧ್ಯ. ನಿಮ್ಮ ಸಂಗಾತಿಯನ್ನು ಸ್ಪರ್ಶಿಸಿ, ಕಿರುನಗೆ ಮತ್ತು ಇನ್ನೊಂದು ಸಮಯವನ್ನು ಸೂಚಿಸಿ ಎಂದು ರಾಷ್ಟ್ರವ್ಯಾಪಿ ಜೋಡಿಗಳ ಕೋರ್ಸ್ನ ಸೃಷ್ಟಿಕರ್ತರಾದ ಲಾರಿ ಪೂನ್ ಹೇಳುತ್ತಾರೆ. ಫೈಟ್ ಲೆಸ್, ಲವ್ ಮೋರ್. ಇದು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಆತ್ಮೀಯವಾಗಿರಲು ಬಯಸುತ್ತೇನೆ ಎಂದು ಹೇಳುತ್ತದೆ, ಆದರೆ ಇಂದು ರಾತ್ರಿ ಅಲ್ಲ. ನೀವು ಏಕೆ ಮೂಡ್ನಲ್ಲಿಲ್ಲ ಎಂಬ ಬಗ್ಗೆ ಪ್ರಾಮಾಣಿಕವಾಗಿರಬಹುದು, ಏಕೆಂದರೆ ಒಂದು ನಿರ್ದಿಷ್ಟ ಕಾರಣವನ್ನು ಹೊಂದಿರುವುದು ದಣಿದ ಭಾವನೆಯಂತೆ ನಿಮ್ಮ ಪಾಲುದಾರರಿಗೆ ನೀವು ಅವರೊಂದಿಗೆ ಹೊಂದಿರುವ ಸಮಸ್ಯೆಯಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ಓಹ್, ಮತ್ತು ಪಾಯಿಂಟ್ ಅನ್ನು ನಿಜವಾಗಿಯೂ ಚಾಲನೆ ಮಾಡಲು ಆ ಮರುಹೊಂದಿಕೆಯನ್ನು ಅನುಸರಿಸಲು ಮರೆಯದಿರಿ. 6. ನೀವು ಎಷ್ಟು ಬಾರಿ ಲೈಂಗಿಕತೆಯನ್ನು ಹೊಂದಲು ಬಯಸುತ್ತೀರಿ? ಇದು 1.00% ರೊಮ್ಯಾಂಟಿಕ್ ಎಂದು ತೋರುತ್ತದೆ, ಆದರೆ ದಂಪತಿಗಳು ತಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿ ಲೈಂಗಿಕತೆಯನ್ನು ಹೇಗೆ ಹೊಂದಿಕೊಳ್ಳಬೇಕು ಎಂಬುದರ ಕುರಿತು ಮಾತನಾಡಬೇಕು ಎಂದು ಡಾ. ಬ್ಲಾಕ್ ಹೇಳುತ್ತಾರೆ. ಅಮೆರಿಕನ್ನರು ಸರಾಸರಿಯಾಗಿ ವಾರಕ್ಕೊಮ್ಮೆ 1ಕ್ಕಿಂತ ಹೆಚ್ಚು ಬಾರಿ ಸಂಭೋಗವನ್ನು ಹೊಂದಿರುತ್ತಾರೆ, ಅವರು ವಿವರಿಸುತ್ತಾರೆ. ನೀವು ಸರಾಸರಿಗೆ ಎಷ್ಟು ಹತ್ತಿರವಾಗಲು ಬಯಸುತ್ತೀರಿ ಎಂಬುದನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ. ಇಲ್ಲದಿದ್ದರೆ ಒಬ್ಬ ಪಾಲುದಾರನು ಬೇಗನೆ ಅತೃಪ್ತಿ ಹೊಂದಲು ಪ್ರಾರಂಭಿಸಬಹುದು, ಏಕೆಂದರೆ ಅವರು ಸಾಕಷ್ಟು ಬಾರಿ ಅದನ್ನು ಹೊಂದಿಲ್ಲ ಅಥವಾ ಅವರು ಬಯಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಮಾಡಲು ಒತ್ತಡವನ್ನು ಅನುಭವಿಸುತ್ತಿರುವ ಕಾರಣ. ಸಂಭಾಷಣೆಯನ್ನು ತೆರೆಯಲು ನಾವು ವಾರಕ್ಕೆ ಕನಿಷ್ಠ ಬಾರಿ ಆತ್ಮೀಯವಾಗಿದ್ದರೆ ನನಗೆ ಸಂತೋಷವಾಗುತ್ತದೆ. ನಿಮ್ಮ ಬಗ್ಗೆ ಏನು ಎಂದು ಹೇಳುವ ಮೂಲಕ ಪ್ರಾರಂಭಿಸಿ. ಒಮ್ಮೆ ನೀವು ಅದನ್ನು ಆವರಿಸಿದರೆ, ಅತ್ತೆಯ ಮನೆಯಲ್ಲಿ ಅವಧಿಯ ಲೈಂಗಿಕತೆ ಅಥವಾ ಲೈಂಗಿಕತೆಯು ನ್ಯಾಯೋಚಿತ ಆಟವೇ ಎಂಬಂತಹ ಸಂಬಂಧಿತ ವಿವರಗಳನ್ನು ನೀವು ಚರ್ಚಿಸಬಹುದು. ನಿಜವಾದ ಕ್ರಿಯೆಯ ಸಮಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಜೀವನ ಶೈಲಿಯನ್ನು ನೋಡುವುದು ಮುಖ್ಯವಾಗಿದೆ ಎಂದು ಡಾ. ಕ್ವೀನ್ ಹೇಳುತ್ತಾರೆ. ನಿಮ್ಮಲ್ಲಿ ಒಬ್ಬರು ಬೆಳಗಿನ ಸೆಕ್ಸ್ ವ್ಯಕ್ತಿಯಾಗಿದ್ದರೆ, ಇನ್ನೊಬ್ಬರು ಸಂಜೆ ಮಾತ್ರ ಆಗಿದ್ದರೆ, ಕ್ಯಾಲೆಂಡರ್ ರಾಜಿ ಮಾಡಿಕೊಳ್ಳಿ. ವಾರಾಂತ್ಯದ ಮಧ್ಯಾಹ್ನದ ಆನಂದ ಅಥವಾ ಕೆಲಸದ ನಂತರದ ಅವಧಿಯು ಉತ್ತಮ ಬದಲಾವಣೆಯಾಗಿರಬಹುದು ಎಂದು ಡಾ. ಕ್ವೀನ್ ಹೇಳುತ್ತಾರೆ.